ಇನ್ನು ಪರಿಷತ್ನಲ್ಲಿ ದ್ವೇಷ ಭಾಷಣ ಬಿಲ್ ಪಾಸ್ಗೆ ಸರ್ಕಾರ ಯತ್ನವನ್ನ ಮಾಡಿತ್ತು. ಪರಿಷತ್ನಲ್ಲಿ ವಿಧೇಯಕ ಸೋಲಿಸಲು ವಿಪಕ್ಷಗಳು ರಣತಂತ್ರವನ್ನ ಹೇಳಿವೆ. ಪರಿಷತ್ ಸದಸ್ಯರ ಕಡ್ಡಾಯ ಹಾಜರಾತಿಗೆ ಮೌಖಿಕ ಸೂಚನೆಯನ್ನ ನೀಡಲಾಗಿದೆ ಅಂತ. ಪರಿಷತ್ ಸದಸ್ಯರ ಕಡ್ಡಾಯ ಹಾಜರಾತಿಗೆ ಮೌಖಿಕ ಸೂಚನೆಯನ್ನ ನೀಡಲಾಗಿದೆ. ದ್ವೇಷ ಭಾಷಣ ಬಿಲ್ ವಿರೋಧಿಸಲು ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧಾರವನ್ನ ಮಾಡಿದೆ. ಪರಿಷತ್ನಲ್ಲಿ ಬಿಲ್ ಪಾಸ್ಗೆ ಅಗತ್ಯ ಸದಸ್ಯ ಬಲ ಕಾಂಗ್ರೆಸ್ಗಿಲ್ಲ. ಹಾಗಾಗಿ ಇವರಿಬ್ಬರು ಕೂಡ ಜಂಟಿಯಾಗಿ ಅದನ್ನು ವಿರೋಧಿಸಬೇಕು ಅಂತ ರಣತಂತ್ರವನ್ನ ಹೂಡಿದೆ. ಪರಿಷತ್ನಲ್ಲಿ ವಿಧೇಯಕ ಸೋಲಿಸಲು ವಿಪಕ್ಷಗಳು ರಣತಂತ್ರವನ್ನ ಇರ್ತಾ ಇದೆ ಅಂತೆ. ಪರಿಷತ್ ಸದಸ್ಯರು ಕಡ್ಡಾಯವಾಗಿ ಹಾಜರಾತಿಗೆ ಮೌಖಿಕ ಸೂಚನೆಯನ್ನ ನೀಡಲಾಗಿದೆ. ಯಾಕಂತ ಹೇಳಿದ್ರೆ ಆ ವಿಧೇಯಕವನ್ನ ಪಾಸ್ ಮಾಡಬೇಕಾದ್ರೆ ಎಷ್ಟು ಜನ ಸದಸ್ಯರ ಬಲ ಬೇಕು ನೋಡಿ, ಅಷ್ಟು ಬಲ ಕಾಂಗ್ರೆಸ್ ಒಂದೇ ಪಕ್ಷದ ಹತ್ರ ಇಲ್ಲ. ಹಾಗಾಗಿ ವಿರೋಧ ಪಕ್ಷದ ಪ್ರತಿಯೊಬ್ಬರು ಕೂಡ ಹಾಜರಾಗಬೇಕು, ಅದನ್ನು ವಿರೋಧಿಸಬೇಕು ಅಂತ ಎಲ್ಲರಿಗೂ ಕೂಡ ಕರೆಯನ್ನ ಮಾಡಲಾಗಿದೆ.